ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯ ಪ್ರವಾಸ ಮುಂದುವರಿತಾ ಇದೆ. ಯಾದಗಿರಿ ಸಪ್ತಪದಿ ಕನ್ವೆನ್ಷನ್ ಹಾಲ್ನಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ನ ಯಾವ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ನವರು ಮೊದಲು ಅವರ ಶಾಸಕರನ್ನ ಉಳಿಸ್ಕೊಳ್ಳಿ ಅಂತ ತಿರುಗೇಟು. ಕಾಂಗ್ರೆಸ್ ಶಾಸಕರೇ ಈಗ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪಕ್ಷದ ಶಾಸಕರೆಲ್ಲ ನಮ್ಮ ಕುಟುಂಬದ ಸದಸ್ಯರು. ಜೆಡಿಎಸ್ನ ಎಲ್ಲ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಅವರಿಗೆ ಬರುವಂತಹ ಆಫರ್ಗಳನ್ನು ಅವರು ನಮ್ಮ ಗಮನಕ್ಕೆ ತರ್ತಾರೆ ಅಂತ ಹೇಳಿದರು. ಇನ್ನು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಶಾಸಕ ಶರಣಗೌಡ ಕಂದಕೂರು ಸೇರಿದಂತೆ ಹಲವಾರು ನಾಯಕರು ಪಾಲ್ಗೊಂಡಿದ್ದರು. ಜಿಲ್ಲೆಗೆ ಇವತ್ತು ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಿಖಿಲ್ ಅಣ್ಣವರು ಬಂದಿದ್ದಾರೆ. ಅಲ್ಲಿ ಕೂಡ್ಲಿಕ್ಕೆ ಒಂದಿಷ್ಟು ಆಸನದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅಲ್ಲಿ ಹಿಂದ್ಗಡೆ ಕುರ್ಚಿ ಇದೆ, ದಯವಿಟ್ಟು ತಾವೆಲ್ಲ ತೆಗೆದುಕೊಂಡು ಕೂಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ನಮ್ಮ ನಿರೀಕ್ಷಿತ ಆರ್ಥಿಕ ಪರಿಸ್ಥಿತಿಗಳೇನಾಗಿತ್ತು ಅಂತ ಇಲ್ಲಿ ಬಂದು ಕೂತ ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಸವಾಲುಗಳಿದೆ ಅಂತ. ನಾವೇನೋ ಪ್ರಣಾಳಿಕೆಯಲ್ಲಿ ಅವತ್ತು ಮತ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಕಮಿಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಈಗ ಅದನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮ ಕೈಲಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದೆಷ್ಟೋ ಪಟ್ಟಿ ಕೊಟ್ಟರು, ಈ 1000 ಕೋಟಿ ಬರ್ತದೆ, ಅದರಲ್ಲಿ ಸರ್ಕಾರಿ ನೌಕರರಿಗೆ 1000 ಕೋಟಿ ಹೋಗ್ತದೆ, ಸರ್ಕಾರ ನಡೆಸ್ತಕ್ಕಂಥ ಕಚೇರಿಗೆ ಇಷ್ಟು ಹೋಗ್ತದೆ, ಮತ್ತು ನಮಗೆ ಮಿಕ್ಕಿರ್ತಕ್ಕಂಥದ್ದಿಷ್ಟೇ, ಅದರಲ್ಲಿ ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಕೇಳ್ತೀವಿ ಅಂತ ಹೇಳ್ತಾರೆ. ಪಾಪ ಗ್ಯಾರಂಟಿಗಳು ಕೊಡಬೇಕಾ ಬೇಡವಾ, ಅಥವಾ ಗ್ಯಾರಂಟಿ ಕೊಟ್ಟರೆ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದ, ಅವ್ರದ್ದು ನಿಲ್ಸದ ಅಂತ ಪಾಪ ಅವ್ರು ಕೇಳ್ತಾರೆ ಮುಖ್ಯಮಂತ್ರಿಗಳು. ಅಸಹಾಯಕತೆ. ಆದರೆ ಕಾಂಗ್ರೆಸ್ನವರು, ಕರ್ನಾಟಕದ ಕಾಂಗ್ರೆಸ್ನವರು ಈಗಲೂ ಕೂಡ ಉದ್ದಟತನ ಬಿಟ್ಟಿಲ್ಲ. ಇಲ್ಲ ಗ್ಯಾರಂಟಿ, ನಾವು ಗ್ಯಾರಂಟಿ ಕೊಡ್ತೀವಿ ಅಂತಾರೆ. ಗ್ಯಾರಂಟಿಯಾಗೆ ಗ್ಯಾರಂಟಿ. ನೆನ್ನೆ ನಮ್ಮ ಆಲ್ಕೋಡ್ ಹನುಮಂತಪ್ಪನವ್ರು ಹೇಳ್ತಾ ಇದ್ರು, ಗ್ಯಾರಂಟಿ ಹೆಸರಲ್ಲಿ 55,000 ಕೋಟಿ ಪ್ರತಿ ವರ್ಷ ಇವತ್ತು ಗ್ಯಾರಂಟಿಗೆ ಹೊಂದಿಸ್ಬೇಕು. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಮೇಜರ್ ಗ್ಯಾರಂಟಿ ಸ್ಕೀಮ್ಸು. ಪ್ರತಿ ತಿಂಗಳು 2,000 ರೂಪಾಯಿ ಕೊಡಬೇಕು ಹೆಣ್ಮಕ್ಳ ಖಾತೆಗಳಿಗೆ. ಜನ ಕೇಳಲಿಲ್ಲ. ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡವರು ತಿಂಗಳ ಕೊಡ್ತೇವೆ, ಚಾಚು ತಪ್ತೀರಾ ಅಂದ್ರಿ. ಕೊಡೋಕ್ಕಾಗ್ತಾ ಇದೆಯಾ? ಜನಕ್ಕೆ ಸಮರ್ಪಕವಾಗಿ ನೀವು ಕೊಡ್ತಾ ಇದ್ದೀರಾ? ನಾಡಗೌಡ್ರು ಹೇಳ್ದಂಗೆ ಸಂಸತ್ ಚುನಾವಣೆ ಬರುತ್ತೆ, 6 ತಿಂಗಳು ಒಂದೇ ಸಲ ಇಟ್ಕೊಳ್ಳೋದು. ಅಲ್ಲೆಲ್ಲೋ ಪಾಪ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಫಲಾನುಭವಿಗಳ ಹೆಣ್ಣುಮಕ್ಕಳು, ಫಲಾನುಭವಿಗಳು ಯಾರ್ಯಾರು ಫಲಾನುಭವಿಗಳಿದ್ರು, ಕಾರ್ಯಕ್ರಮ ಮಾಡಿದರು. ಚುನಾವಣೆ ಮುಂಚಿತವಾಗಿ ಕರೆದು ಕೂರಿಸಿ ಆ ಹೆಣ್ಣುಮಕ್ಕಳಿಗೆ, ನೀವೇನಾದರೂ ಕಾಂಗ್ರೆಸ್ ಪಕ್ಷದ ಅಂದಿದ್ದಂಥ ಸಂಸದರು, ಇವತ್ತಿಲ್ಲ ಬಿಡಿ ಪಾಪ ಅವ್ರು ಮನಕ್ಕೆ ಕಳಿಸಿದ್ರು ಜನ, ಅಂದಿದ್ದಂಥ ಸಂಸದರಿಗೆ ನೀವು ಮತ ಹಾಕಲಿಲ್ಲ ಅಂದರೆ ನಿಮ್ಗೆ ಯಾವ ಕಾರಣಕ್ಕೂ ಗ್ಯಾರಂಟಿಗಳು ರದ್ದು ಮಾಡಿಬಿಡ್ತೀವಿ, ನಿಮ್ಗೆ ಯಾವ ಕಾರಣಕ್ಕೂ ಕೊಡಲಿಕ್ಕಿಲ್ಲ ಅಂತ ಧಮಕಿ ಹಾಕಿದ್ರು. ರಾಜ್ಯದ